ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ನಮ್ಮ ಮನೇಲಿ ಯಾವ ರೀತಿ ದುರ್ಗಾಷ್ಟಮಿನ ಆಚರಿಸ್ತೀವಿ, ಯಾವ ರೀತಿ ನಾವು ಅಡುಗೆಗಳನ್ನ ಮಾಡ್ತಿದ್ದೀವಿ ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ 1/4 kg ಅಷ್ಟು ಹುರುಗಡ್ಲೆನ ತೊಗೊಂಡಿದ್ದೀನಿ. ಮತ್ತು ಅದೇ ಸಮಯ ಪ್ರಮಾಣದಿಂದ ಉಂಡೆ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಅಷ್ಟೇ 1/4 kg ಅಷ್ಟು ಇಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನೀವು ಏಲಕ್ಕಿ ಪುಡಿ ಮಾಡಿಬಿಟ್ಟು ಕೂಡ ಹಾಕ್ಕೋಬೋದು, ಇಲ್ಲಿ ಡೈರೆಕ್ಟಾಗಿ ಕೂಡ ಹಾಕ್ಕೋಬೋದು. ಇಲ್ಲಿ ಇವಾಗ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೊಳ್ಳೋಣ. ತುಂಬ ಸಣ್ಣಗೆ ಪುಡಿ ಮಾಡ್ಕೊಳಕ್ಕೆ ಹೋಗಬೇಡಿ, ಇದನ್ನು ಸ್ವಲ್ಪ ಮೀಡಿಯಮ್ ಸೈಜಿಗೆ ಪುಡಿ ಮಾಡ್ಕೊಳ್ಳಿ. ಇವಾಗ ಈ ಪುಡಿಯನ್ನು ಒಂದು ಸ್ವಲ್ಪ ಸಪ್ರೇಟ್ ಬೌಲ್ಗೆ ಇಲ್ಲಿ ಎತ್ತಿಟ್ಕೊತಾ ಇದ್ದೀನಿ, ಒಂದು ಪಾತ್ರೆಗೆ. ಇವಾಗ ನಾವು ಪುಡಿ ಮಾಡಿರುವಂಥ ಪಾತ್ರೆಗೆ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿರುವಂಥ ಗೋಡಂಬಿಗಳನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ಒಂದು ಕಪ್ನಷ್ಟು ಇಲ್ಲಿ ಒಣಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1/4 kg ಹುರುಗಡ್ಲೆ ಮತ್ತು 1/4 kg ಉಂಡೆ ಬೆಲ್ಲನ ಪುಡಿ ಮಾಡಿ ಎರಡು ಸೇರಿಸಿದ್ರಲ್ಲಿ ಅರ್ಧ kg ಅಷ್ಟು ಆಗುತ್ತೆ ನನಗೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಬೌಲ್ ಸಪ್ರೇಟ್ ಬೌಲ್ಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ 1 ಬೌಲಷ್ಟು ಇಲ್ಲಿ 1 ಕಪ್ನಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಈ ಥರ ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳನೂ ಬೇಡ, ಮೀಡಿಯಮ್ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಆಗಿದೆ ಚೆನ್ನಾಗಿ. ಇದನ್ನು ಇಲ್ಲಿ ಅರ್ಧ kg ಅಷ್ಟು ಮೈದಾ ಹಸಿಟ್ಟನ್ನ ಆಲ್ರೆಡಿ ನಾನು ನೆನೆಸಿಟ್ಕೊಂಡಿದ್ದೆ ಅರ್ಧ ಗಂಟೆಯಷ್ಟು. ಇವಾಗ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡ್ಬಿಟ್ಟು ಒಂದು ಚಪಾತಿ ಹಿಟ್ಟಿನ ಹಾಗೆ ಇಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ದೊಡ್ಡದಾಗಿ ಇಲ್ಲಿ ಚಪಾತಿ ಸೈಜ್ಗೆ ಇಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ನಾವೇನು ಮಿಶ್ರಣ ಮಾಡಿರ್ತೀವಲ್ವ, ಅಕ್ಕಿ ಹಿಟ್ಟು ಮತ್ತು ಎಣ್ಣೆ ಮಿಕ್ಸ್ ಮಾಡಿರ್ತೀವಲ್ವ, ಅದನ್ನು ಚೆನ್ನಾಗಿ ಇದಕ್ಕೆ ಹಚ್ಕೋಬೇಕು. ಚೆನ್ನಾಗಿ ಹಚ್ಚಿಬಿಟ್ಟು ಇವಾಗ ಇದನ್ನು ಕ್ಲೀನಾಗಿ ನೀಟಾಗಿ ಹಚ್ಕೊಳ್ಳೋಣ. ಇವಾಗ ಇದನ್ನು ರೋಲ್ ಮಾಡ್ಕೋಬೇಕು. ಬೇಕಾದರೆ ಇನ್ನೊಂದು ಲೇಯರ್ ಕೂಡ ನೀವು ಇಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು. ನನಗೆ ಒಂದೇ ಲೇಯರ್ನ ಇಲ್ಲಿ ಮಾಡ್ಕೊತಾ ಇರೋದು. ಈ ಥರ ಚೆನ್ನಾಗಿ ಇದನ್ನು ರೋಲ್ ಮಾಡ್ಕೋಬೇಕು. ಈ ಥರ ನೀವು ಮಾಡೋದ್ರಿಂದ, ನಾವು ಅಕ್ಕಿ ಹಸಿಟ್ಟು ಮತ್ತು ಎಣ್ಣೆ ಮಿಕ್ಸ್ ಮಾಡಿ ಹಚ್ಚಿದ್ದೀವಲ್ವ, ಆ ಥರ ನಾವು ಮಾಡೋದ್ರಿಂದ ಸ್ವಲ್ಪ ಕರ್ಜಿಕಾಯಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಚಿಕ್ಕ ಉಂಡೆಗಳನ್ನ ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಸೈಜ್ಗೆ ಮಾಡಿಕೊಂಡ್ರೆ ಸಾಕು. ನಾವು ಯಾವಾಗಲೂ ದುರ್ಗಾಷ್ಟಮಿ ದಿನ ನಮ್ಮಲ್ಲಿ ನಾವು ಈ ರೀತಿಯೇ ಮಾಡೋದು. ಇವಾಗ ಈ ಥರ ಪೂರಿ ಥರ ಇಲ್ಲಿ ಲಟ್ಟಿಸ್ಕೋಬೇಕು. ಇದನ್ನು ಇವಾಗ ಪೂರಿ ಥರ ಚಿಕ್ಕದಾಗಿ ಲಟ್ಟಿಸ್ಕೊಳ್ಳೋಣ. ದುರ್ಗಾಷ್ಟಮಿ ಅಂದರೆ ನಮ್ಮ ಮನೆಯಲ್ಲಿ ಈ ರೀತಿ ನಾವು ವೆರೈಟಿ ಆಫ್ ಸ್ವೀಟ್ಸ್ನ ಮಾಡ್ತೀವಿ. ಮೇಯ್ನಾಗಿ ನಾವು ಕರ್ಜಿಕಾಯಿನೇ ಮಾಡೋದು ಇದಕ್ಕೆ. ಇವಾಗ ಸಪ್ರೇಟ್ ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ 2 ಟೇಬಲ್ ಸ್ಪೂನು ನೀರಲ್ಲಿ 1/4 ಇಲ್ಲಿ ಮೈದಾ ಹಸಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಏನಕ್ಕೆ ಅಂದರೆ ನಾವೇನು ಇವಾಗ ಕರ್ಜಿಕಾಯಿನ ಮಾಡ್ತೀವಲ್ವ, ಅದಕ್ಕೆ ಕ್ಲೀನಾಗಿ ಬೈಂಡಿಂಗ್ ಆಗಲಿ ಅಂತ, ಚೆನ್ನಾಗಿ ಅಂಟ್ಕೊಳ್ಳಿ ಅಂತ ಇಲ್ಲಿ ನಾವು ಮಾಡ್ಕೊತಾ ಇರೋದು. ನೀವು ಇಯರ್ಬಡ್ಸ್ ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು. ಇಲ್ಲಿ ಇವಾಗ ನಾನು ಪೂರಿ ಲಟ್ಟಿಸ್ಕೊಂಡಿದ್ನಲ್ಲ, ಇವಾಗ ಅದಕ್ಕೆ ನಾವು ಏನು ಹುರುಗಡ್ಲಿಂದ ಪುಡಿ ಮಾಡಿರ್ತೀವಲ್ವ ಅದನ್ನು ಹಾಕ್ಕೋಬೇಕು. ಕೆಲವೊಬ್ಬರು ಸ್ವಲ್ಪ ಇದಕ್ಕೆ ಎಳ್ಳು ಹುರಿದ್ಬಿಟ್ಟು ಕೂಡ ಹಾಕ್ಕೊತಾರೆ. ಇವಾಗ ನಾವೇನು ಮೈದಾ ಹಸಿಟ್ಟು ಮತ್ತು ನೀರು ಕಲಿಸಿದ್ವಲ್ಲ, ಆ ಥರ ಇಲ್ಲಿ ಲೇಯರ್ ಥರ ಅಂಟಿಸ್ಕೊಬಿಡೋಣ. ಇದಕ್ಕೆ ಹಚ್ಬಿಟ್ಟು ಈ ಥರ ನಾವು ಇದನ್ನು ಕ್ಲೀನಾಗಿ ನೀಟಾಗಿ ಇದರಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಪ್ರೆಸ್ ಮಾಡ್ಕೋಬೇಕು. ಚೆನ್ನಾಗಿ ಇವಾಗ ಪ್ರೆಸ್ ಆದಮೇಲೆ ನಾನಿಲ್ಲಿ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ಕರ್ಜಿಕಾಯಿ ಮಾಡೋ ಮೋಲ್ಡೆಲ್ಲ ಬಂದಿದೆ, ಅದು ಅಷ್ಟು ನನಗೆ ಸರಿ ಅನಿಸಲ್ಲ. ಸೊ ನಾನು ಈ ಥರನೇ ಮಾಡೋದು ಯಾವಾಗಲೂ. ಈ ಥರ ಇವಾಗ ಮಾಡ್ಕೊಂಡಾಗಿದೆ. ಇನ್ನೊಂದು ಇವಾಗ ನಾನಿಲ್ಲಿ ಪೂರಿನ ಮಾಡ್ಕೊತಾ ಇದ್ದೀನಿ. ಒಂದೇ ನಾವೇನು ಹೊರಗಡೆ ಪುಡಿ ಮಾಡಿರ್ತೀವಲ್ವ, ಅದೇ ಸ್ವೀಟ್ಗೆ ಇಲ್ಲಿ 2 ಥರ ನಾವು ಮಾಡ್ಕೊತೀವಿ. ಒಂದು ಪುರಿ, ಒಂದು ಕರ್ಜಿಕಾಯಿನ ಇಲ್ಲಿ ಮಾಡ್ತಾ ಇರೋದು. ಇವಾಗ ಅದೇ ಸೇಮ್ ಪ್ರೊಸೆಸ್ನ ಇಲ್ಲಿ ಮಾಡ್ತಾ ಇರೋದು. ಒಂದು ಪೂರಿ ಮತ್ತು ಇನ್ನೊಂದು ಪೂರಿ ಇಲ್ಲಿ ಹೂರಣ ಆಗಿಬಿಟ್ಟು ನಾವಿಲ್ಲಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಪ್ರೆಸ್ ಮಾಡಬೇಕು. ಇದಕ್ಕೂ ಕೂಡ ನೀವು ಡಿಸೈನ್ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಡಿಸೈನ್ ಮಾಡಿಲ್ಲ. ಎಲ್ಲ ಕರ್ಜಿಕಾಯಿ ಮತ್ತು ಮಾಡಿಬಿಟ್ಟು ಇಲ್ಲಿ ಒಂದು ಪೇಪರಲ್ಲಿ ನಾನು ಒಣಗಾಕಿದ್ದೀನಿ. ಹಾಗೆ ಡೈರೆಕ್ಟಾಗಿ ನೀವು ಎಣ್ಣೆಲಿ ಹಾಕೋಕ್ಕೆ ಹೋಗಬೇಡಿ, ಏನಕ್ಕಂದರೆ ಎಣ್ಣೆ ಹಿಡ್ಕೊಂಡ್ಬಿಡುತ್ತೆ. ಸ್ವಲ್ಪ ಗಾಳಿಯಲ್ಲಿ ಆರಬೇಕು ಅದನ್ನು. ಇವಾಗ ಒಂದು ಬಾಣಲೆಯಲ್ಲಿ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಎಣ್ಣೆ ಕೂಡ ಕಾದಿದೆ. ಇವಾಗ ಒಂದೊಂದೇ ಇಲ್ಲಿ ಕರ್ಜಿಕಾಯಿನ ಇಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಮೊದಲೆಲ್ಲ ನಾವು ಮಾಡ್ತಾ ಇರುವಾಗ ಒಂದು 2 kg 3 kg ಅಷ್ಟು ಮಾಡ್ತಾಯಿದ್ವಿ. ಆವಾಗ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಇವಾಗ ಈ ಕಾಲ ಜನ್ರೇಷನ್ದಲ್ಲಿ ಯಾರು ಅಷ್ಟು ಇಷ್ಟಪಡಲ್ಲ.
ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪನೇ ಮಾಡ್ಕೊತಾ ಇರೋದು. ಇವಾಗ ನೋಡಿ ತುಂಬ ಗೋಲ್ಡನ್ ಬ್ರೌನ್ವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪಗೆ ಬಂದರೆ ಸಾಕು. ನೋಡ್ತಾ ಇರ್ಬೋದು ಬಿಸಿ ಬಿಸಿ ಕರ್ಜಿಕಾಯಿ ರೆಡಿಯಾಗಿದೆ. ಈ ಥರ ಚೆನ್ನಾಗಿ ಪ್ರೆಸ್ ಮಾಡಲಿಲ್ಲ ಅಂದರೆ ಇದನ್ನು ಇವಾಗ ನಾವು ಸರಿಯಾಗಿ ಕರ್ಜಿಕಾಯಿನ ಪ್ರೆಸ್ ಮಾಡಲಿಲ್ಲ ಅಂದರೆ ನಾವು ಏನು ಸ್ಟಫಿಂಗ್ ಮಾಡಿರ್ತೀವಲ್ಲ ಪುಡಿ ಅದು ಆಚೆ ಬಂದುಬಿಡುತ್ತೆ. ಆಚೆ ಬಂದುಬಿಟ್ರೆ ಎಣ್ಣೆ ಕೂಡ ಕಪ್ಪಗೆ ಆಗಿಬಿಡುತ್ತೆ. ನೋಡಿ ಸೌಟು ಕೂಡ ಫುಲ್ಲು ಕಪ್ಪಗೆ ಆಗಿಬಿಟ್ಟಿದೆ. ಇವಾಗ ನಾನು ಅದೇ ಎಣ್ಣೆಗೆ ಇಲ್ಲಿ ನಾನು ಪುರಿ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವಾಗಲ್ಲಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಇವಾಗ ಮಾಡಿರುವಂಥ ಕರ್ಜಿಕಾಯನ್ನು ಒಂದು ಡಬ್ಬದಲ್ಲಿ ಕೆಳಗಡೆ ಒಂದು ಪೇಪರ್ನ ಹಾಕಿಬಿಟ್ಟು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ನೋಡಿ ಸರಿಯಾಗಿ ಪ್ರೆಸ್ ಮಾಡಲಿಲ್ಲ ಅಂದರೆ ಈ ಥರ ಕಪ್ಪಗೆ ಬಂದುಬಿಡುತ್ತೆ, ಪಾಕ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಸೊ ನೀವು ನೋಡಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಕರ್ಜಿಕಾಯನ್ನು ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನಾವು ದುರ್ಗಾಷ್ಟಮಿ ದಿನ ಇದೇ ರೀತಿ ನಾವು ವರ್ಷವೂ ಈ ರೀತಿಯೇ ನಾವು ಮಾಡ್ಕೊಂಬಂದಿರೋದು. ನಮ್ಮ ಮನೆಯಲ್ಲಿ 3 ದಿನದ ಘಟಸ್ಥಾಪನೆ ಇರುತ್ತೆ. ಆವಾಗಲೇ ನಾವು ಈ ಥರ ಕರ್ಜಿಕಾಯಿನ ಮಾಡೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.